ಸೊ ನಾವು ಹುಟ್ಟಿರೋ ಈ ಮಣ್ಣಿನ ಬಗ್ಗೆ ಗೊತ್ತಾ? ಈ ಮಣ್ಣಲ್ಲಿ ಹುಟ್ಟಿರೋ ನಾವು ಎಷ್ಟು ಪುಣ್ಯವಂತರು ಅನ್ನೋದು ಗೊತ್ತಾ? ಬೇರೆ ರಾಜ್ಯದವರು ಯಾಕೆ ನೀವು ಭಾಷೆ ನೀರಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತೀರಾ ಅಂದ್ರೆ ಅವ್ರೆಲ್ರಿಗೂ ಈ ವಿಡಿಯೋನೇ ಉತ್ತರ. ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರೋದು ಇದೇ ನನ್ನ ಮಣ್ಣಿಗೆ. ಭಾರತದ ಮೊದಲ ಮಹಿಳಾ ಸ್ವತಂತ್ರ ಹೋರಾಟಗಾರ್ತಿಯಾದಂತ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಹುಟ್ಟಿದ್ದು ಇದೇ ನನ್ನ ಮಣ್ಣಲ್ಲಿ. ಭಾರತ, ಶ್ರೀಲಂಕಾ ಮತ್ತು ಇನ್ನೂ ಮುಂತಾದ ವಿದೇಶಗಳಲ್ಲಿ ಇಂಜಿನಿಯರ್ ದಿನವನ್ನು ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರ ನೆನಪಿನಲ್ಲಿ ಆಚರಿಸುತ್ತಾರೆ ಅನ್ನೋದು ಒಂದು ಹೆಮ್ಮೆ. ಸರ್ ಎಂ ವಿಶ್ವೇಶ್ವರಯ್ಯ ಹುಟ್ಟಿರೋದು ಇದೇ ಮಣ್ಣಿನಲ್ಲಿ. ಭಾರತದ ಮೊದಲ ಖಾಸಗಿ ರೇಡಿಯೋ ಕೇಂದ್ರ ಆಗಿರೋದು ಇದೇ ನನ್ನ ಮಣ್ಣಲ್ಲಿ. ಭಾರತದ ಕ್ರಿಕೆಟ್ ಕ್ಷೇತ್ರದಲ್ಲಿ ಅನೇಕರು ಕನ್ನಡಿಗರೇ ಇದ್ದಾರೆ. ಭಾರತದಲ್ಲಿ ಅತಿ ಹೆಚ್ಚು ಕಾಫಿ ಮತ್ತು ರೇಷ್ಮೆ ಉತ್ಪಾದನೆ ಮಾಡ್ತಾ ಇರೋದು ಇದೇ ನನ್ನ ಮಣ್ಣಿನಲ್ಲಿ. ಭಾರತದ ಅಧಿಕೃತ ರಾಷ್ಟ್ರಧ್ವಜವನ್ನು ಇದೇ ನನ್ನ ಮಣ್ಣಿನಲ್ಲೇ ತಯಾರು ಮಾಡೋದು. ಭಾರತದ 3ನೇ ಅತಿ ದೊಡ್ಡ ಆರ್ಥಿಕತೆ ಇರೋದು ಇದೇ ನನ್ನ ಮಣ್ಣಿಗೆ. ಭಾರತದ ಅತಿ ಹೆಚ್ಚು ರಾಗಿ ಉತ್ಪಾದನೆ ಮಾಡೋದು ಇದೇ ನನ್ನ ಮಣ್ಣಿಗೆ. ಏಷ್ಯಾದ ಜಲವಿದ್ಯುತ್ ಸ್ಥಾವರವನ್ನು ಸ್ಥಾಪಿಸಿರೋದು ಇದೇ ನನ್ನ ಮಣ್ಣಿನಲ್ಲಿ. ತಮಿಳುನಾಡಿನ ಸೂಪರ್ ಸ್ಟಾರ್ ರಜನಿಕಾಂತ್ ಹುಟ್ಟಿದ್ದು ಇದೇ ಮಣ್ಣಲ್ಲಿ. ಅಷ್ಟೇ ಯಾಕೆ, ನಾವು ನೀವು ಹುಟ್ಟಿರೋದು ಇದೇ ಮಣ್ಣಲ್ಲಿ. ನಮ್ಮ ಶಂಕರಣ್ಣ ಅವರ ಡೈರೆಕ್ಷನ್ ಬಂದಂತ ಭಾರತದ ಮೊಟ್ಟ ಮೊದಲ ಅಂಡರ್ ವಾಟರ್ ಚಲನಚಿತ್ರ ಇದೇ ನನ್ನ ಮಣ್ಣಲ್ಲಿ ಶೂಟಿಂಗ್ ಆಗಿರೋದು. ಜಾತಿ, ಧರ್ಮ ಯಾವ್ದ್ರಿಂದ ಬೇಕಾದ್ರೂ ಬೇರೆ ಆಗ್ಬೋದು, ನಾವೆಲ್ಲರೂ ಒಂದಾಗಕ್ಕೆ ಒಂದೇ ಒಂದು ಟ್ಯಾಗ್ ಲೈನ್ ಏನು ಅಂದ್ರೆ ಈ ಕನ್ನಡಿಗ ಅನ್ನೋದು. ಎಲ್ಲ ನನ್ನ ಸ್ವಾಭಿಮಾನಿ ಕನ್ನಡಿಗರಿಗೆ ಹೇಳ್ತಾ ಇರೋದಿಷ್ಟೇ, ನಾವು ನವೆಂಬರ್ 1 ಕನ್ನಡಿಗರಾಗದೆ ಕನ್ನಡವನ್ನು ಅತಿ ಹೆಚ್ಚಾಗಿ ಬೆಳೆಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಒಂದು ಮನವಿ, ಅನ್ಯ ಭಾಷೆಗಳಿಂದ ಕನ್ನಡ ಉಳಿಬೇಕು ಅಂತ ಅಂದ್ರೆ ಕನ್ನಡ ಓದಿದಂತ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಉದ್ಯೋಗಾವಕಾಶಗಳು ಸಿಗ್ಬೇಕು. ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಆ ಜಿಲ್ಲೆನ ಕಮೆಂಟ್ ಮಾಡಿ. ಎಲ್ಲಾ ಸ್ವಾಭಿಮಾನಿ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.